ಬಿಡ ಬಿಡ ಯಾರು ಬಿಡ 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 ಯಾರು Blood. Mom. ರಾತ್ರಿ ಎಲ್ಲ ಕುಡಿದು ಇಷ್ಟೊತ್ತಾದರೂ ಎದ್ದಿಲ್ಲ. ಇನ್ನೂ ಹಾಸಿಗೆ ಮೇಲೆ ಬಿದ್ಕೊಂಡಿರ್ತಾನೆ. ಮಾಡಿ 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 ಏನಾಯ್ತು? ಮಾಡಿ 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 ಏನಾಯ್ತು? ಮಾಡಿ ಅಯ್ಯೋ ಮಾಡಿ ಏನು ಇದು? ಎದಳು 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 ಪಾಪ ಇಲ್ಲಿ ಕೂತ್ಕೋ ಕೂತ್ಕೋ. ಮಾಡಿ ಏನು ಇದೆಲ್ಲ? ಏನಾಯ್ತು ನಿನಗೆ? ಏನಿಲ್ಲ ಮಾಮ್. ನೋಡು ಮಾಡಿ, ಮತ್ತೆ ಜಾರ್ ಬಿದ್ದೆ ಅಂತ ಸುಳ್ಳು ಮಾತ್ರ ಹೇಳ್ಬೇಡ. ಏನಾಯ್ತು ಅಂತ ಹೇಳು. ಯಾರು ಹೀಗೆ ಹೊಡೆದಿದ್ದು? ಯಾರ ಹತ್ರ ಜಗಳ ಮಾಡ್ಕೊಂಬಂದೆ? ಈ ಮನೆಗೆ ಯಾರು ಬಂದಿದ್ರು ಹೇಳು ಮಾಡಿ. ನನ್ ಬಿಟ್ಬಿಡು ಅಂತ ಹೇಳ್ತಾ ಇದೀನಲ್ಲ ಮಾಮ್. ಇಲ್ಲ, ಇದ್ಯಾಕೋ ತುಂಬಾ ಸೀರಿಯಸ್ ವಿಷಯ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ, ನಾನು ಈ ವಿಷಯನ ಇಮ್ಮಿಡಿಯೇಟ್ ಆಗಿ ವೀರೋಗ್ ಹೇಳ್ತೀನಿ. ಅದ್ ಯಾರ ಹತ್ರ ದ್ವೇಷ ಕಟ್ಕೊಂಡ್ ಬಂದಿದ್ಯೋ? ಯಾರ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ಯಾ? ಅಲ್ಲ, ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಇಲ್ಲ, ನಾನು ಈಗಲೇ ವೀರೋಗ್ ಹೇಳಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಮಾಮ್ ಕೂತ್ಕೋ. ಈ ವಿಚಾರನ ಮಾವಂಗೆ ಹೇಳಿ ದೊಡ್ಡ ರಾದಂತ ಮಾಡ್ಬೇಡ. ಸುಬ್ಬು, ಮೇಡಮ್ ಏನಿಲ್ಲ. ಏನ್ ಮಾಡ್ತಾ ಇದೀಯಾ? ನಾನು ಟವಲು ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಹೋಗಿತಾ ಇದ್ದೆ. ಏನೋ ಒಂದೇ ಒಂದು ಟವಲ್ ವಾಶ್ ಮಾಡ್ತಾ ಇದೀಯಾ? ನೀನ್ ಎಲ್ಲ ಬಟ್ಟೆನೂ ನಾನು ವಾಶ್ ಮಾಡಿ ಮಡ್ಚಿಟ್ಟಿದ್ದೀನಲ್ಲ. ಇದೊಂದು ಮಾತ್ರ ಕೆಳಗೆ ಬಿದ್ದು ಗಲೀಜಾಗ್ಬಿಟ್ಟಿತ್ತು ಮೇಡಮ್, ಮಣ್ಣಾಗ್ಬಿಟ್ಟಿತ್ತು, ಅದಕ್ಕೆ ಒಗ್ದು ಹಾಕ್ತಾ ಇದ್ದೆ. ನಿಜ ಹೇಳು ಸುಬ್ಬು, ಯಾಕೆ ಒಂದೇ ಒಂದು ಟವಲ್ನ ವಾಶ್ ಮಾಡ್ತಿದ್ಯಾ ನೀನು? ಎಲ್ಲಿ ಏನಾಗಿದೆ ತೋರಿಸು ನೋಡಿ. ಅಯ್ಯೋ, ಮತ್ತೆ ನೀರಾಗೋಯ್ತು. ಒಂದು ನಿಮಿಷ ನೋಡಿ, ಗಲೀಜಾಗಿತ್ತು, ಈಗ ನೀಟಾಗ್ಬಿಟ್ಟಿದೆ. ನಮ್ಮದೇ ಇರಲ್ಲ ಮೇಡಮ್. ಮೇಡಮ್, ಮಳೆ ಬಂದರೆ ಒಂಚೂರು ನನಗೆ ಹೇಳ್ತೀರಾ? ನಾನು ಬಂದು ಟವಲ್ ಎತ್ಕೊಂಡು ಹೋಗ್ತೀನಿ. ಹಾಂ, ತಮ್ಮ ಕೆಲಸನಾ? ಅದೇ ಅನ್ಕೊಂಡೆ. ದೇವ್ರು ಕರ್ಮಗಳನ್ನ ನೋಡ್ಕೋತಾನೆ, ಶಾಪ ಕೊಡ್ತಾನೆ ಅಂತ ಹೇಳ್ದಾಗ್ಲೇ ನನಗೆ ಅರ್ಥ ಆಗ್ಬೇಕಾಗಿತ್ತು. ಆ ದೇವ್ರು ಬೇರೆ ಯಾರು ಅಲ್ಲ, ನನ್ನ ಮನೆ ದೇವ್ರು ಅಂತ. ಆದ್ರೂ ನಂಗೆ ಅನುಮಾನ ಇತ್ತು, ನೀನೇ ಆ ಮದನ್ನ ಸರಿಯಾಗಿ ತಪ್ಪಿರ್ತೀಯ ಅಂತ. ಈಗ ಸಮಾಧಾನ ಆಯ್ತು. ಸಮಾಧಾನ ಅಷ್ಟೇ ಅಲ್ಲ, ಸಂತೋಷ ಆಯ್ತು. ನನ್ನ ತಂಟೆಗೆ ಯಾರಾದ್ರೂ ಬಂದ್ರೆ ನನ್ನ ಹುಡುಗ ಸುಮ್ಮನೆ ಬಿಡಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ನನ್ನ ಹುಡುಗ ಎಷ್ಟು ಕೂಲ್ ಆಗಿರ್ತಾನೋ ಅಷ್ಟೇ ವೈಲೆಂಟು ಕೂಡ. ನನ್ನ ಹುಡುಗನ ಬುದ್ಧಿ ಮಾತ್ರ ಚುರುಕಲ್ಲ, ಅವನಿಗೆ ಶಕ್ತಿ, ಜವಾಬ್ದಾರಿ, ಧೈರ್ಯ ಎಲ್ಲನೂ ಇದೆ. ಆದರೆ ಸಂಸಾರ ಅನ್ನೋ ಭಾರ ಹೊತ್ಕೊಂಡಿರೋ ನನ್ನ ಸುಬ್ಬು ಅದ್ಯಾವುದನ್ನು ತೋರಿಸ್ಕೊಳ್ದೆ ಅಮಾಯಕಂತರ ಇರ್ತಾನೆ. ಕಳ್ಳ. ನನಗೆ ಗೊತ್ತು ಸುಬ್ಬು, ನಿಂತರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ತಮಗಿರೋ ಜವಾಬ್ದಾರಿಗೋಸ್ಕರ ಮನಸ್ಸಲ್ಲಿರೋ ಕೋಪನ, ತೋಳಲಿರೋ ಶಕ್ತಿನ
ಕಟ್ಟಿಟ್ಟು ಬದುಕ್ತಾ ಇರ್ತಾರೆ, ಆದ್ರೆ ಸಮಯ ಬಂದಾಗ ನಿಂತರ ಸಿಡ್ದು ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ನಿನ್ನ ಹತ್ರ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಬಾ ಅಷ್ಟೇ. ಏನೋ ನಿನ್ನನ್ನು ನಂಬ್ಕೊಂಡು ನಿನ್ನ ಮಾತು ಕೇಳ್ಕೊಂಡು ನಾನು ಹೊರಗಡೆ ಬರಬೇಕಾ? ಯಾಕೆ ನನ್ನನ್ನು ಹುಚ್ಚಿ ಅಂತ ಹೇಳಿ ಎಲ್ಲಾದ್ರೂ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಶ್ರಾವಣಿ, ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಸೇರ್ ಅಂದ್ರೆ ನಾನು ಸವಾಸೆ. ಇಷ್ಟೊತ್ತಿಗಾಗ್ಲೇ ನಿನಗೆ ಅದು ಗೊತ್ತಾಗಿರ್ಬೇಕಲ್ವಾ? ಬಿಟ್ಟು ಹಿಡಿಯೋದು ಅನ್ನೋ ಮಾತು ಗೊತ್ತಾ ವಿಜಯಾಂಬಿಕಾ ನಿನಗೆ? ನಾನು ಇವತ್ತು ನಿನ್ನ ಬಿಡ್ತಿದ್ದೀನಿ ಅಂದ್ರೆ ಮುಂದೊಂದಿನ ಸರಿಯಾಗಿ ಹಿಡಿತೀನಿ ಅಂತ ಅರ್ಥ. ಓ ಸಾರಿ ಹಿಡಿತೀನಿ ಅಂದ್ರೆ ತಪ್ಪಾಗುತ್ತೆ, ಸರಿಯಾಗಿ ಹೊಡಿತೀನಿ ಅಂತ ಅರ್ಥ. ಸರಿ, ಅದನ್ನೂ ನೋಡೇ ಬಿಡೋಣ. ಈ ವಿಜಯಾಂಬಿಕಾ ಏನ್ ಪ್ಲಾನ್ ಮಾಡ್ತಾಳಂತ ನನಗಿನ್ನೂ ಗೊತ್ತಿಲ್ಲ. ಆದ್ರೆ ಈಗ ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ನಿನಗೂ ಸುಬ್ಬುಗೂ ಸಂಬಂಧಪಟ್ಟ ವಿಷಯ. ಲೊಕೇಶನ್ ಕಳಿಸ್ತೀನಿ, ಸುಮ್ಮನೆ ಅಲ್ಲಿಗೆ ಬಾ. ಬರಲಿಲ್ಲ ಅಂದ್ರೆ ನಿನಗೆ ನಷ್ಟ. ಬಂದ್ಬಿಡು. ನೀನು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರಲಿಲ್ಲ ಅಂದ್ರೆ ಆಗ ಅನಾಹುತಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಬರಲಾ? ನನಗೂ ಸುಬ್ಬುಗೂ ಸಂಬಂಧಪಟ್ಟಿರೋ ವಿಷಯನ ಅಂಥದ್ದು ಏನಿರ್ಬೋದು? ಹೋಗ್ಲಾ ಬೇಡವಾ? ಇರಲಿ, ಇವಳಿಗೆ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಏನು ಅಂತ ಕೇಳ್ಕೊಂಡೇ ಬರ್ತೀನಿ, ಅಲ್ಲಿ ನನ್ನ ವಿಷಯ ಬಯಲಾಗುತ್ತೆ.